ನಮಸ್ಕಾರ ವೀಕ್ಷಕರೇ. ದೇವ ಮಹಾದೇವನಿಗೆ ಬ್ರಹ್ಮ ಹತ್ಯೆ ದೋಷ ಅಂಟಿಕೊಂಡಿತು ಅಂದ್ರೆ ನೀವು ನಂಬ್ತೀರಾ? ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮದೇವನ 5ನೇ ತಲೆಯನ್ನ ಶಿವನು ತನ್ನ ನಖದಿಂದ ಕತ್ತರಿಸಿ ಹಾಕಿದ ಘಟನೆ ಪುರಾಣದಲ್ಲಿದೆ. ಅಷ್ಟಕ್ಕೂ ಸೃಷ್ಟಿಕರ್ತ ಬ್ರಹ್ಮನ ತಲೆಯನ್ನ ಶಿವ ಕಡಿದಿದ್ದಾದ್ರೂ ಏಕೆ? ಹಾಗೇನೆ ಕತ್ತರಿಸಿದಂತ ಬ್ರಹ್ಮನ ತಲೆ ಶಿವನ ಕೈಯಲ್ಲಿ ಏಕೆ ಅಂಟಿಕೊಂಡಿತು? ಅದರಿಂದ ಶಿವನಿಗೆ ಹೇಗೆ ಮುಕ್ತಿ ಸಿಕ್ಕಿದ್ದು? ಇದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡಲಾಗಿದೆ. ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಪುರಾಣಗಳ ಪ್ರಕಾರ ಆರಂಭದಲ್ಲಿ ಬ್ರಹ್ಮದೇವನಿಗೆ 5 ತಲೆಗಳಿದ್ದವು. 4 ತಲೆಗಳು 4 ದಿಕ್ಕುಗಳನ್ನ ನೋಡುತ್ತಿದ್ದರೆ 5ನೇ ತಲೆಯು ಮೇಲ್ಮುಖವಾಗಿ ಇತ್ತು. ಆದರೆ ಕಾಲ ಕಳೆದಂತೆ ಬ್ರಹ್ಮದೇವನಿಗೆ ತಾನೇ ಈ ಸೃಷ್ಟಿಯ ಒಡೆಯ, ತನಗಿಂತ ಶ್ರೇಷ್ಠರು ಯಾರು ಇಲ್ಲ ಎಂಬ ಅಹಂಕಾರ ತಲೆಗೇರಿತು. ಒಮ್ಮೆ ದೇವಸಭೆಯಲ್ಲಿ ಬ್ರಹ್ಮದೇವನು ಶಿವನನ್ನ ನಿಂದಿಸಲು ಪ್ರಾರಂಭಿಸಿದನು. ತನ್ನ 5ನೇ ತಲೆಯಿಂದ ಶಿವನ ಶಕ್ತಿಯನ್ನ ಹೀಯಾಳಿಸಿ ವೇದಗಳ ತಪ್ಪು ವ್ಯಾಖ್ಯಾನ ನೀಡುತ್ತಾ ದರ್ಪ ತೋರಿಸಿದನು. ಬ್ರಹ್ಮನ ಈ ಅಹಂಕಾರ ಮತ್ತು ಅಧರ್ಮದ ನುಡಿಗಳನ್ನ ಕೇಳಿ ಸದಾ ಶಿವನಿಗೆ ತಡೆಯಲಾಗದ ಕೋಪ ಬಂದಿತು. ಶಿವನು ತಕ್ಷಣವೇ ತನ್ನ ರೌದ್ರ ರೂಪವಾದ ಕಾಲಭೈರವನನ್ನು ಸೃಷ್ಟಿಸಿದನು. ಕಾಲಭೈರವನು ಕೋಪದಿಂದ ಗರ್ಜಿಸುತ್ತಾ ಬ್ರಹ್ಮನ ಬಳಿ ಬಂದು ಅಹಂಕಾರದಿಂದ ಬೀಗುತ್ತಿದ್ದ ಆ 5ನೇ ತಲೆಯನ್ನು ತನ್ನ ಎಡಗೈ ಹೆಬ್ಬೆರಳಿನ ನಖದಿಂದ ಒಂದೇ ಏಟಿಗೆ ಕತ್ತರಿಸಿ ಹಾಕಿದನು. ಕ್ಷಣಾರ್ಧದಲ್ಲಿ ಬ್ರಹ್ಮನ 5ನೇ ತಲೆ ನೆಲಕ್ಕುರುಳಿತು. ಬ್ರಹ್ಮನ ತಲೆಯನ್ನು ಕತ್ತರಿಸಿದ ತಕ್ಷಣ ಸೃಷ್ಟಿಕರ್ತನನ್ನು ಕೊಂದ ಕಾರಣಕ್ಕಾಗಿ ಶಿವನಿಗೆ ಭೀಕರವಾದ ಬ್ರಹ್ಮ ಹತ್ಯಾ ದೋಷ ಬೆನ್ನಟ್ಟಿತು. ಕತ್ತರಿಸಿದ ಬ್ರಹ್ಮನ ತಲೆ ಅಂದ್ರೆ ಕಪಾಲ ಅಂತ ಕರೀತಾರೆ. ಕಾಲಭೈರವನ ಕೈಗೆ ಗಟ್ಟಿಯಾಗಿ ಅಂಟಿಕೊಂಡಿತ್ತು. ಅದನ್ನ ಕೈಯಿಂದ ಬೇರ್ಪಡಿಸಲು ಯಾರ ಕೈಯಲ್ಲೂ ಸಾಧ್ಯವಾಗಲಿಲ್ಲ. ಈ ದೋಷದ ಪರಿಹಾರಕ್ಕಾಗಿ ಶಿವನು ಕಪಾಲಿಕ ರೂಪ ತಾಳಿ 3 ಲೋಕಗಳಲ್ಲೂ ಭಿಕ್ಷೆ ಬೇಡುತ್ತಾ ಅಲೆಯಬೇಕಾಯಿತು. ಯಾರು ಆ ಕಪಾಲಕ್ಕೆ ಭಿಕ್ಷೆ ಹಾಕಿ ಅದನ್ನ ಪೂರ್ತಿ ತುಂಬಿಸುತ್ತಾರೋ ಅಂದೇ ಆ ದೋಷ ನಿವಾರಣೆಯಾಗುತ್ತದೆ ಎಂಬ ನಿಯಮವಿತ್ತು. ಆದರೆ ದೇವತೆಗಳು ಹಾಕಿದ ಭಿಕ್ಷೆಯಿಂದ ಆ ಕಪಾಲ ತುಂಬಲೇ ಇಲ್ಲ. ಕೊನೆಗೆ ಶಿವನು ಪವಿತ್ರ ನಗರಿ ಕಾಶಿಗೆ ಬಂದನು. ಅಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯು ಬಂದು ಶಿವನ ಕೈಯಲ್ಲಿದ್ದ ಬ್ರಹ್ಮ ಕಪಾಲಕ್ಕೆ ಅನ್ನದ ಭಿಕ್ಷೆಯನ್ನು ಹಾಕಿದಳು. ಪಾರ್ವತಿ ದೇವಿಯ ಸ್ವರೂಪವಾದ ಅನ್ನಪೂರ್ಣೇಶ್ವರಿಯು ಅನ್ನವನ್ನ ಹಾಕಿದ ತಕ್ಷಣ ಜಗನ್ಮಾತೆಯ ಪ್ರೀತಿಯ ಭಿಕ್ಷೆಯಿಂದ ಆ ಕಪಾಲ ತಕ್ಷಣವೇ ತುಂಬಿ ಶಿವನ ಕೈಯಿಂದ ಕೆಳಗೆ ಬಿದ್ದಿತು. ಶಿವನಿಗೆ ಬ್ರಹ್ಮ ಹತ್ಯೆ ದೋಷದಿಂದ ಮುಕ್ತಿಯು ಸಹ ದೊರಕಿತು. ಇದಕ್ಕಾಗಿಯೇ ಕಾಶಿಯ ಆ ಜಾಗಕ್ಕೆ ಕಪಾಲ ಮೋಕ್ಷ ತೀರ್ಥ ಎಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಅಹಂಕಾರ ದೇವರಿಗೆ ಇದ್ದರೂ ಸಹ ನಾಶವಾಗುತ್ತದೆ ಎಂಬುದಕ್ಕೆ ಈ ಒಂದು ಕಥೆಯೇ ಸಾಕ್ಷಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.